ಗುರುಭ್ಯೋ ಹರಿ ಓಂ. ಭಾತಿ ಸಿದ್ಧಪುರಿ ಯತ್ರ ಸಿದ್ಧಾ ಮುಕ್ತಪುರಿ ನೃಣಾಂ ಪುಣ್ಯಂ ಬಿಂದು ಸರೋ ಯತ್ರ ಬಿಂದು ಮಾತ್ರಂ ಸರಿಸೋಂ. ಈ ಕ್ಷೇತ್ರಕ್ಕೆ ಬಹಳ ಪ್ರಾಚೀನವಾದ ಇತಿಹಾಸ ಇದೆ. ಭಗವಂತ ಶ್ರೀಮನ್ನಾರಾಯಣ ಎರಡು ರೂಪಗಳಿಂದ ಇಲ್ಲಿ ಬಂದು ತಾಯಿಗೆ ಮುಕ್ತಿ ಕೊಟ್ಟ ಸ್ಥಳ. ಒಂದು ಜ್ಞಾನದ್ವಾರ ಮುಕ್ತಿ, ಇನ್ನೊಂದು ಕರ್ಮದ್ವಾರ ಮುಕ್ತಿ. ಜ್ಞಾನದ್ವಾರ ಮುಕ್ತಿ ಕೊಟ್ಟಂತಹ ಭಗವಂತ ಕಪಿಲ ಪರಮಾತ್ಮ. ಕಂ ಸುಖಂ ಲಾತಿ ದದಾತಿಥಿ ಕಪಿಲಃ, ಅಥವಾ ಕ ಅಂದರೆ ಬ್ರಹ್ಮದೇವರು, ಲಯ ಶಬ್ದವಾಚಾರ್ಯ ರುದ್ರದೇವರು, ಇವರಿಬ್ಬರನ್ನೂ ಪೂರ್ವ ಪಾಲನೆ ಮಾಡೋನು ಕಪಿಲ ಪರಮಾತ್ಮ. ಹೀಗಾಗಿ ಲಕ್ಷ್ಮೀದೇವಿಯನ್ನು ಹಿಡ್ಕೊಂಡು ಸಮಸ್ತ ಜೀವರಾಶಿಗಳಿಗೆ ಸುಖ ಕೊಡ್ತಕ್ಕಂತಹ ಕಪಿಲ ಪರಮಾತ್ಮ ಇಲ್ಲಿ ತಾಯಿಯ ಒಂದು ಪ್ರಾರ್ಥನೆಗೆ ಹೋಗೊಟ್ಟು ಭಗವಂತ ಬಂದಿದ್ದಾನೆ, ಇಲ್ಲಿ ನೆಲೆಸಿದ್ದಾನೆ. ಇದು ಜ್ಞಾನಭೂಮಿ, ಕೇವಲ ಶ್ರಾದ್ದಭೂಮಿ ಅಲ್ಲ, ಜ್ಞಾನಭೂಮಿ, ತತ್ವಜ್ಞಾನ ಪ್ರಸಾರ ಮಾಡುವಂತಹ ಸ್ಥಳ. ಇಲ್ಲಿ ಭಗವಂತ ತಾಯಿಗೆ ಕಪಿಲ ನಾಮಕನ ಉಪದೇಶ ಮಾಡೋ ಸ್ಥಳ. ಇಲ್ಲಿ ಬಿಂದು ಸರೋವರ ಅಂತ ಏನಿದೆ ಅದು ಪ್ರಧಾನವಾದ ಈ ಕ್ಷೇತ್ರಕ್ಕೆ ವೈಶಿಷ್ಟ್ಯ ಅಂತ ಅಂದ್ಕೊಡ್ತಕ್ಕಂತಹ ಸ್ಥಳ. ಈ ಪರಿಸರದಲ್ಲಿ ಕರ್ದಮರ ಒಂದು ಆಶ್ರಮದಲ್ಲಿ, ಕರ್ದಮರದ ತಪಸ್ಸಿನ ಸ್ಥಳದಲ್ಲಿ ಭಗವಂತ ಕಪಿಲ ಪರಮಾತ್ಮ ಕಣ್ಣೀರು ಹಾಕ್ತಾನೆ, ಆನಂದ ಬಾಷ್ಪ ಸುರಿಸ್ತಾನೆ. ಯಾವುದಕ್ಕೋಸ್ಕರ ಅಂತಂದರೆ ಕರ್ದಮರ ಒಂದು ತಪಸ್ಸು ಅಷ್ಟು ಅಮೋಘವಾಗಿತ್ತು, ಅಷ್ಟು ಭಗವಂತನ ಪ್ರೀತಿ ಸಂಪಾದನೆ ಮಾಡ್ತಕ್ಕಂತಹ ತಪಸ್ಸಾಗಿತ್ತು. ಅಂತಹ ತಪಸ್ಸಿಗೆ ಭಗವಂತ ಸಂತುಷ್ಟನಾಗುವಂಥ ಕಣ್ಣೀರು ಹಾಕಿ ಸರೋವರ ಬಿಂದು ಸರೋವರ. ಇಲ್ಲಿ ದೇವಹೂತಿ ಹಾಗೂ ಕರ್ದಮರ ವಿವಾಹವಾಗಿ ಅವರಲ್ಲಿ 9 ಪುತ್ರಿಯ ಜನ್ಮ ಆದಮೇಲೆ ಪುನಃ ಅವರಿಗೆ ಪುತ್ರ ಪ್ರಾಪ್ತಿ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ತಾಯಿ ದೇವಿ ಪ್ರಾರ್ಥನೆ ಮಾಡಿದಾಗ ಕರ್ದಮರು ಹೇಳ್ತಾರೆ ತಪಸ್ಸಿಗೆ ಕೊಡೋಣ ಅಂತಂತಾರೆ. ತಪಸ್ಸು ಮಾಡ್ತಾರೆ. ತಪಸ್ಸಿಗೆ ಭಗವಂತ 10,000 ತಪಸ್ಸಿನ ಫಲವಾಗಿ ನಾರಾಯಣ ಅವತಾರ ಮಾಡಿ ತಾಯಿಗೆ ಸಾಂಖ್ಯಶಾಸ್ತ್ರ ಉಪದೇಶ ಮಾಡೋ ಸ್ಥಳ. ಅವತಾರ ಮಾಡಿ ಉಪದೇಶ ಮಾಡ್ತಾನೆ. ತಾಯಿ ತನ್ನ ಶರೀರವನ್ನೇ ಜಲರೂಪೇಣ ಪ್ರವಹಿಸಿ ಸಿದ್ಧಿದಾ ನಾಮಕ ನದಿಯ ಹರಿದು ಸರಸ್ವತಿಯಲ್ಲಿ ಸೇರಿಗೂ ಸಿದ್ಧಪುರ ಅಂತಾಗಿದೆ. ಇದು ಸಿದ್ಧಭೂಮಿ. ಸಿದ್ಧಾನಾಂ ಕಪಿಲೋಮಿನಿಹಿ ಅಂತ ಹೇಳುವಂತೆ ಎಲ್ಲ ಸಿದ್ಧರಿಗೂ ಕೂಡ ಕಪಿಲ ಪರಮಾತ್ಮ ಅವನು ಮೋಕ್ಷಪ್ರದವಾದ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಅಂತಹ ಈ ಕ್ಷೇತ್ರಕ್ಕೆ ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧ ಗ್ರಂಥ ರಚನೆ ಮಾಡುವಾಗ ಮಾಡಿದ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾತ್ರೆ ಮಾಡುವಾಗ ಒಂದೇ ಒಂದು ಶ್ಲೋಕದಲ್ಲಿ ಇದರ ವರ್ಣನೆ ಮಾಡ್ತಾರೆ. ಭಾತಿ ಸಿದ್ಧಪುರಿ ಯತ್ರ ಸಿದ್ಧ ಮುಕ್ತಿಪುರಿ ನೃಣಾಂ ಪುಣ್ಯಂ ಬಿಂದು ಸರೋ ಯತ್ರ ಬಿಂದು ಮಾತ್ರಂ ಸರಿಸಂ. ಅಂದರೆ ಸಿದ್ಧಪುರ ಅಂತಂದರೆ ಇದು ಸಿದ್ಧರಿಗೆ ಪುರ ಅಷ್ಟೇ ಅಲ್ಲ, ಸಿದ್ಧಿ ಹೊಂದಲಿಕ್ಕೆ ಪುರ. ಎಂತಹದ್ದೇ ತಪಸ್ಸಿಗೂ ಕೂಡ ಸಿದ್ಧಿ ಇಲ್ಲಿ ಸಿಗ್ತದೆ. ಯಾಕೆಂದರೆ ದೇವರೇ ಮಗನಾಗಿ ಅವತಾರ ಮಾಡಿ, ದೇವರೇ ಉಪದೇಶ ಮಾಡಿ, ದೇವರೇ ತಾಯಿಗೆ ಸಿದ್ಧಿ ಕೊಟ್ಟು ಮುಕ್ತಿ ಕೊಟ್ಟ ಸ್ಥಳ ಇದು ಕ್ಷೇತ್ರ. ಹಾಗೆ ಇದು ಸಿದ್ಧಾನಾಂ ಕಪಿಲೋ ಮುನಿಹಿ. ಭಗವಂತ ಗೀತೆಯಲ್ಲಿ ತಿಳಿಸಿದಂಗೆ ಎಲ್ಲ ಸಿದ್ಧರಿಗೂ ಒಂದು ಆಶೀರ್ವಾದ ಅಂತ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಇದೇ ರೀತಿಯಾಗಿ ಪರಶುರಾಮ ದೇವರ ತಾಯಿಯ ಶ್ರಾದ್ದ ಮಾಡಿದ ಸ್ಥಳ. ಜಮದಗ್ನಿ ಋಷಿಗಳ ಕೋಪ ಶಮನಕ್ಕೋಸ್ಕರವಾಗಿ ತಂದೆಯ ಒಂದು ತಾಯಿ ಮಾಡಿದಂತಹ ಒಂದು ಅಪರಾಧ, ಏನೋ ಒಂದು ತಪ್ಪಿಗೆ ತಂದೆಯ ಒಂದು ಕೋಪಕ್ಕೆ ತಾಯಿ ಶಿರಚ್ಛೇದ ಮಾಡೋ ಪ್ರಸಂಗ ಬಂತು. ಯಾವ ಮಕ್ಕಳು ಬರಲಿಲ್ಲ. ಹಾಗೆ ಜಮದಗ್ನಿ ಋಷಿಗಳ 5 ಜನ ಮಕ್ಕಳು, ಅದರಲ್ಲಿ 4 ಜನ ತಮ್ಮಂದರು ಯಾರೂ ಮುಂದೆ ಬರಲಿಲ್ಲ. ಪರಶುರಾಮ ದೇವರು ಬಂದು ತಾಯಿಯನ್ನು ಕೊಲ್ಲುವ ಹಾಗೆ ತೋರಿಸಿ ಪುನಃ ಬದುಕಿಸಿ ಇಲ್ಲಿ ಬಂದು ಕಾರ್ಯ ಮಾಡ್ತಾರೆ. ಅವರಿಗೆ ಪುನರುಜ್ಜೀವನ ಕೊಟ್ಟು ವರವನ್ನು ಬೇಡಿ ಮಕ್ಕಳನ್ನು ತಮ್ಮಂದರನ್ನು ತಾಯಿಯನ್ನು ಕೂಡ ಅವರ ಬದುಕಿಸಿ ತಾಯಿಗೋಸ್ಕರ ಒಂದು ಶ್ರಾದ್ದ ಮಾಡಿಸೋದ್ರಿಂದ ಮಾತೃಗಯ ಅಂತಾಗಿದೆ. ಸೊ ಇಲ್ಲಿ ಯಾರೇ ಬಂದು ಮಾತೃಯೋಗ ಆದವರು ಮಾತ್ರ ಕಾರ್ಯ ಮಾಡಿದರೆ ಮಾತ್ರ ಗರ್ಭಸ್ತೃಣ, ತಾಯಿ ಹೊಟ್ಟೆನ ಹಿಡ್ಕೊಂಡು ತಾಯಿ ಕೊನೆ ಕ್ಷಣವರೆಗೂ ಎಷ್ಟು ಉಪಕಾರ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಇದೊಂದು ಸ್ಮಾಲ್ ಥ್ಯಾಂಕ್ಸ್, ತಾಯಿಯ ಒಂದು ಪ್ರೀತಿಗೆ ಒಂದು ದ್ಯೋತಕವಾಗಿ ಈ ಸ್ಥಳ ತಾಯಿ ಮಾಡುವಂತಹ ಒಂದು ಪ್ರೀತಿಯನ್ನು ಏನು ಮಾಡಿದ್ದಾಳೆ ತಾಯಿ, ತನ್ನ ತ್ಯಾಗ, ತನ್ನ ಒಂದು ಮಮತೆಯ ಒಂದು ಉಚ್ಛೃಂಖಲ ವ್ಯವಸ್ಥೆ, ಅಂದರೆ ಅತಿ ಉನ್ನತವಾದಂತಹ ಸ್ಥಾನಕ್ಕೆ ಮಗನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ತಾಯಿ ಎಷ್ಟೆಲ್ಲ ಕಷ್ಟಪಡ್ತಾಳೆ ಅನ್ನೋದನ್ನು ಇಲ್ಲಿ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಕಾಣಬಹುದು. ಇಲ್ಲಿ ಪರಶುರಾಮ ದೇವರ ತಾಯಿಗೆ ಶ್ರಾದ್ದ ಮಾಡಿದ ಸ್ಥಳ. ಭಗವಂತನಿಗೆ ಕರ್ಮದ ಬಂಧವಿಲ್ಲ, ಪಾಪ ಲೇಪವಿಲ್ಲ, ಆದರೂ ಕೂಡ ಜಗಶಿಕ್ಷಣಾರ್ಥವಾಗಿ ಜಮದಗ್ನಿ ಋಷಿಗಳ ಸಿಟ್ಟು ಕಡಿಮೆ ಮಾಡೋಕ್ಕೋಸ್ಕರವಾಗಿ ರೇಣುಕಾದೇವಿ ಹತ್ಯೆ ಮಾಡ್ಕೊಂಡು ತಾಯಿಗೆ ಶ್ರಾದ್ದ ಮಾಡ್ತಾರೆ. ಅವರು ಬದುಕಿಸಿದ ಮೇಲೆ ಇವತ್ತು ಶ್ರಾದ್ದ ಮಾಡಿ ತಾಯಿ ಮುಕ್ತಿ ಕೊಡಿಸೋ. ಅದರಿಂದ ಸಿದ್ಧಪುರ ಮುಕ್ತಿಪುರ ಅಂಥೇಳಿ, ಅಂದರೆ 2 ರೂಪಗಳಿಂದ ಭಗವಂತ ಕಪಿಲ ಪರಮಾತ್ಮನಾಗಿ ಕಪಿಲನಾಮಕರಾಗಿ ಬಂದು ತಾಯಿಗೆ ಉಪದೇಶ ಮಾಡೋ ಸ್ಥಳ. ಪರಶುರಾಮನಾಗಿ ಬಂದು ತಾಯಿಗೆ ಶ್ರಾದ್ದ ಮಾಡಿಸೋ. ಅದರಿಂದ ಇದು ಸಿದ್ಧಪುರಿ ಮುಕ್ತಿಪುರಿ ಅಂಥೇಳಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ಸಿದ್ಧಾನ ಮುಕ್ತಿಪುರಿ ಭಾತಿ ಸಿದ್ಧಪುರಿ ಹತ್ರ ಸಿದ್ಧಾ ಮುಕ್ತಿಪುರಿ ನೃಣಾಂ ಪುಣ್ಯಂ ಬಿಂದು ಸರೋ ಯತ್ರ ಬಿಂದು ಮಾತ್ರಂ ಸರಸ್ಸಂ. ಇಲ್ಲಿಯೇ ಹರಿಯುವಂಥ ನದಿ ಸರಸ್ಸು ನದಿ. ಇದು ಸರಸ್ಸು ನದಿ ಸುತ್ತುವರಿಯಲ್ಪಟ್ಟ ಅಂತರ್ಗಾಮಿ ಜಲ ಇದೆ. ಇದು ಬಿಂದು ಸರೋವರ, ದೇವರ ಕಣ್ಣೀರಿನ ನಿರ್ಮಾಣದ ಸರೋವರ. ಇಲ್ಲಿ ಭಗವಂತ ತಾಯಿ ಉಪದೇಶ ಮಾಡಿದ ಸ್ಥಳ. ಅದರಿಂದ ಇದು
ತುಂಬ ಶೋಭಾಯಮಾನವಾಗಿದೆ ಅಂತ ಹೇಳ್ತಾ, ಇದೇ ರೀತಿಯಾಗಿ ಇಲ್ಲಿಯೂ ಇರೋ ಒಂದು ಬಿಂದು ಹನಿ ನೀರನ್ನು ನಾವು ಸಿಡಿಸ್ಕೊಂಡ್ರೆ ನಾವು ಎಷ್ಟು ಪುನೀತರಾಗ್ತದೆ. ಸಮುದ್ರದಲ್ಲಿ ಎಷ್ಟು ಪಾವಿತ್ರತೆ ಇದೆ ಅಂತಂದರೆ, ಇಡೀ ಸಮಗ್ರ ತೀರ್ಥಗಳ ಸನ್ನಿಧಾನ, ಎಲ್ಲ ಥರದ ನದಿಗಳು ಎಲ್ಲ ತಟಾಗೆ ಪ್ರತಿಯೊಂದು ಸೇರುವುದಲ್ಲಿಂದ ಸಮುದ್ರಕ್ಕೆ ಸಣ್ಣ ಸಣ್ಣ ಹಳ್ಳಗಳು ನದಿಗೆ ಸೇರ್ತದೆ, ಆ ನದಿಗಳು ಬಂದು ಸೇರ್ತವೆ. ಹಾಗೆ ಸಮುದ್ರದ ಏನೋ ಒಂದು ಸನ್ನಿಧಾನ ಬಲ ಇರ್ತದೆ, ಅದು ಸರಿತ್ಸಮ ಅಂತಾರೆ. ಒಂದು ಹನಿ ನೀರು ಹಿಡಿಸ್ಕೊಂಡ್ರೆ ಸಮುದ್ರ ಸಮಾನ ಅಂಥೇಳಿ ಸಮುದ್ರ ಸ್ನಾನ ಫಲ ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪುಣ್ಯಂ ಅಂತಾರೆ, ಒಂದು ಹನಿ ಪುಣ್ಯವು ಕೂಡ ಸಾಕಷ್ಟು ಫಲ ಕೊಡ್ತದೆ. ಇಲ್ಲಿ ಒಂದು ಸಣ್ಣದ ಸತ್ಕರ್ಮ ಮಾಡಿದ್ರು ಕೂಡ ಅದಕ್ಕೆ ಮಹತ್ತರ ಫಲ ಕೊಡ್ತಕ್ಕಂತಹ ಸ್ಥಳ ಇದು. ಅದರಿಂದ ಸಾಧನೆಗೂ ಒಂದು ಸಿದ್ಧ ಭೂಮಿ, ಅದೇ ರೀತಿಯಾಗಿ ಜ್ಞಾನಾರ್ಜನೆಗೆ ಪುಣ್ಯಾರ್ಜನೆಗೂ ಒಂದು ಭೂಮಿ. ಆದ್ದರಿಂದ ಇದು ಕಪಿಲ ಪರಮಾತ್ಮ ತಾಯಿಗೆ ವಿಶೇಷವಾದ ಸ್ಥಳ. ಇಲ್ಲಿ ಮಾತೃಗಯ ಅಂತಾಗಿದ್ದು ಪರಶುರಾಮದೇವ್ರ ತಾಯಿ ಕಾರ್ಯ ಮಾಡೋದಕ್ಕೋಸ್ಕರವಾಗಿ. ಹಾಗಾದರೆ ಇಲ್ಲಿ ಯಾಕೆ ಕಾರ್ಯ ಮಾಡಬೇಕು ಅಂತಂದರೆ, ಯಾರಿಗೆ ಮಾತೃಯೋಗ ಆಗಿದೆ ಅವರು 1 ವರ್ಷ ಕಳೆದ ನಂತರ ಇಲ್ಲಿ ಒಂದು 16 ಪಿಂಡಗಳಿಂದ ತಾಯಿ ಗರ್ಭದಲ್ಲಿ ಇರುವಾಗ, ಮಗುವಾಗಿದ್ದಾಗ ತಾಯಿಗೆ ಗರ್ಭದಲ್ಲಿ ಮಗು ಇರುವಾಗ ತಾಯಿ ಎಷ್ಟೆಷ್ಟು ತೊಂದರೆಗಳಾಗಿದೆ, ಹಸಿವೆ, ನೀರಡಿಕೆ, ದುಃಖ, ತಾಪ ಎಲ್ಲವೂ ಕೂಡ ತಾಯಿ ಸಹನ ಮಾಡಿಕೊಂಡು 9 ತಿಂಗಳು ತಾಯಿ ಹೊಟ್ಟೆಲಿಟ್ಕೊಂಡು ಬಿಸಿಲು, ಚಳಿ, ಮಳೆಗಳ ಸಹನ ಮಾಡಿಕೊಂಡು ತಾಯಿ ಮಗು ರಕ್ಷಣೆ ಮಾಡ್ತಾಳೆ. ಹಾಗೆ ತಸ್ಯಾಹ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಂ ಅಂತ ಒಂದೊಂದು ಪಿಂಡಗಳನ್ನು ಇಡುವುದರ ಮೂಲಕವಾಗಿ ಮಗನಾದವನ ಕರ್ತವ್ಯ ಇಲ್ಲಿ ಒಂದೊಂದು ತಿಂಗಳು ಗರ್ಭದಲ್ಲಿ ಮಗು ಇದ್ದಾಗ ಏನು ತಾಯಿಗೆ ಅಪಚಾರ ಆಗಿದೆ, ಪ್ರಸವ ಆಗೋ ಹೊತ್ತಿಗೆ ಸಂಪೂರ್ಣ ದಶಮೇ ಮಾಸಿ, ಈಗ 16 ಶ್ಲೋಕ ಇದೆ, ಅದರಲ್ಲಿ ಸ್ವಲ್ಪ 2 ಶ್ಲೋಕಗಳನ್ನು ಹೇಳ್ತೇನೆ. ಅಂದರೆ ದಿವಾ ರಾತ್ರೋಚಯ ಮಾತ ಸ್ತನಂ ದತ್ವ ಹೆಪಾಲೆ, ತಾಯಿ ಏನೇನು ಮಾಡ್ತಾಳೆ, ಮಗುವನ್ನು ಮೊದಲಿಗೆ ಗರ್ಭದಲ್ಲಿ ಧಾರಣೆ ಮಾಡ್ತಾಳೆ, ಗರ್ಭ ರಕ್ಷಣೆ ಆಗಲಿಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಅದೇ ಹೆಚ್ಚು ಯಾವುದೂ ಕೂಡ ಭಾರ ಎತ್ತುವ ಯಾವ ಕೆಲಸಗಳನ್ನು ಮಾಡೋದಿಲ್ಲ. ಎಲ್ಲಿಯೂ ಯಾವುದೇ ಥರದ ಮನೆಯಲ್ಲಿ ಫಂಕ್ಷನ್ ಇರಲಿ, ಯಾವುದೇ ಒಂದು ಹಬ್ಬಗಳಿರಲಿ, ಯಾವುದೇ ಒಂದು ಉತ್ಸಾಹದ ಕೆಲಸಗಳಿದ್ದರೂ ಕೂಡ ತನಗೆ ಇಚ್ಛೆ ಇದ್ದರೂ ಕೂಡ ಅದರಲ್ಲಿ ಪಾಲ್ಗೊಳ್ಳುವುದಿಲ್ಲ. ಯಾಕಂತಂದರೆ ಗರ್ಭದಲ್ಲಿ ಮಗುವಿದೆ, ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ತಾಯಿ ತನ್ನ ಎಲ್ಲ ಥರದ ಒಂದು ಸೌಖ್ಯವನ್ನೆಲ್ಲ ಮರೆತು, ಅಂದರೆ ಯಾರ್ದೋ ಮನೆಗೆ ಹೋಗಬೇಕಾಗಿತ್ತು, ಎಲ್ಲೋ ಮದುವೆಗೆ ಹೋಗಬೇಕಾಗಿತ್ತು, ಇಂಥದ್ದೆಲ್ಲೂ ಕೂಡ ಸಂದರ್ಭಗಳು ಬಂದರೂ ಕೂಡ ತಾಯಿ ಎಲ್ಲವೂ ಕೂಡ ಬದಿಗೆ ಒತ್ತಿ ನನ್ನ ಮಗು ಗರ್ಭದಲ್ಲಿದೆ, ಅದಕ್ಕೋಸ್ಕರ ತಾಯಿ ನಾನು ಎಂಥದ್ದು ಕೂಡ ರಿಸ್ಕ್ ತೆಗೆದುಕೊಳ್ಳುವಂಥ ತಾಯಿ ವಿಶೇಷವಾಗಿ ಮಗುವನ್ನು ರಕ್ಷಣೆ ಮಾಡ್ತಾಳೆ. ಆ ಗರ್ಭಸ್ಥೆ ಗಮನೇ ದುಃಖೆ, ಒಂದೊಂದು ಹೆಜ್ಜೆ ಇಡಬೇಕಾದ್ರೆ ತಾಯಿ ತುಂಬ ಶ್ರಮ ಆಗ್ತದೆ. ಪಿತ್ತ, ವಾಂತಿ, ಆಯಾಸಗಳು, ತಾಯಿ ನಾನಾ ಥರದ ಒಂದು ತೊಂದರೆಗಳಾಗ್ತದೆ. ಅದೆಲ್ಲ ಕೂಡ ತಾಯಿ ಸಹನೆ ಮಾಡಿದ ಉಪಕಾರಕ್ಕೆ ಇಡು ಒಂದೊಂದು ಪಿಂಡಗಳಿಂದ ಅದೆಲ್ಲ ಋಣ ತೀರ್ತದೆ. ಹೇಳ್ತಾರೆ ಮಾಸೆ ನಿಧಾಗೇಚ, 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ಬೆಳೆದ ಮೇಲೆ ತಾಯಿಗೆ ಉಲ್ಬಣ ವೇದನೆ ಆಗ್ತದೆ. ಪಿತ್ತ, ವಾಂತಿ, ಆಯಾಸಗಳು ಎಷ್ಟು ಥರ ತಾಯಿಗೆ ಥರದ ಒಂದು ವಿಚಿತ್ರವಾದಂತಹ ಒಂದು ಸಂದರ್ಭ ಬರ್ತದೆ. ಏನಂತಂದರೆ ದೇಹಕ್ಕೆ ಆಹಾರ ಬೇಕು, ತಿಂದ ಆಹಾರಗಳು ಕೂಡ ವಾಂತಿಯಾಗಿ ಹೋಗ್ತದೆ. ಹಾಗಾಗಿ ತಾಯಿ ಎಷ್ಟೆಲ್ಲೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಔಷಧಿ ತೆಗೆದುಕೊಳ್ತಾಳೆ, ಇದು ಮಾಡ್ತಾಳೆ. ಯಾಕೆಂದರೆ ಪಿಬಂತಿ ಕಟುಕದ್ರವ್ಯಾಣಿ ಮಾತ ಎಸ್ಸು ಹಿತಾಯ್ಚ, ಹೊಟ್ಟೆಯಲ್ಲಿರೋ ಮಗು ಸುಂದರ ಹುಟ್ಟಲಿ, ಆರೋಗ್ಯಪೂರ್ಣವಾಗಲಿ, ಅಂಗಾಂಗಗಳ ವಿಕಾಸ ಚೆನ್ನಾಗಲಿ ಅಂತ ತಾಯಿ ಕಹಿನ ಉಣ್ತಾಳೆ. ಆ ಕಹಿ ಉಂಡು ಮಗುವನ್ನು ತಾಯಿ ರಕ್ಷಣೆ ಮಾಡ್ತಾಳೆ. ಹಾಗಾಗಿ ಮುಂದೆ ಹೇಳ್ತಾರೆ, ಅಲ್ಪಾಹಾರಗತ ಮಾತಾ, ಯಾವ ಆಹಾರ ತಾಯಿ ತಿಂತಾಳೋ ಆಹಾರ ಪಚನಾಗಿ ಮಗುವಿಗೂ ಕೂಡ ಹಿತ ಆಗಬೇಕು. ತಾಯಿ ಮಗುವಿಗೆ ಸ್ತನ್ಯಪಾನ ಮಾಡಿಸುವಾಗ ಬಹಳಷ್ಟು ತಾನು ಹುಳಿ, ಉಪ್ಪು, ಖಾರ ತಿಂದ್ಬಿಟ್ಟು ಮಗು ತೊಂದರೆ ಅದಕ್ಕೋಸ್ಕರ ಅದೆಲ್ಲ ಕೂಡ ಸ್ವಲ್ಪ ಬಿಟ್ಟು ಕೇವಲ ತೆಳುವಾದ ಪೌಷ್ಟಿಕಾಹಾರ ತಿಂದುಕೊಂಡು ತಾಯಿ ಮಗುವನ್ನು ರಕ್ಷಣೆ ಮಾಡ್ತಾಳೆ. ಹೇಳ್ತಾರೆ, ಅಗ್ನಿನ ಶೋಷಿತಂ ದೇಹಂ ತ್ರಿರಾತ್ರು ಪೋಷಣೆ. ತಾಯಿ ತುಂಬಾ ಕೂಡ ಮೊದಲಿಗೆ ಗರ್ಭದಲ್ಲಿ ಮಗು ಬರೋಕ್ಕಿಂತ ಮುಂಚೆ ಗರ್ಭಿಣಿ ಆಗೋಕ್ಕೋಸ್ಕರ ತಾಯಿ ತುಂಬ ಶ್ರಮ ಪಟ್ಟಿದ್ದಾಳೆ. ಯಾರೇನು ಹೇಳ್ತಾರೆ ಅದೆಲ್ಲ ವ್ರತಗಳನ್ನೆಲ್ಲ ಮಾಡ್ತಾಳೆ. ತುಂಬ ಥರದ ವಿಹಿತವಾದಂತಹ ಯೋಗ್ಯವಂಥ ವ್ರತಗಳನ್ನು ಶಕ್ತಿ ಮೀರಿ ತಾಯಿ ಮಾಡ್ತಾಳೆ. ಅಷ್ಟರಲ್ಲಿ ಕೂಡ ತಾಯಿ ಮಾಡಿದಂತಹ ಉಪಕಾರಕ್ಕೆ ಇಡುವ ಒಂದೊಂದು ಪಿಂಡಗಳು ಮಗನಾದವನಲ್ಲಿ ಇಡೋದ್ರಿಂದ ಅದೆಲ್ಲ ಋಣ ತೀರ್ತದೆ. ಅದರ ಪಾದಾಭ್ಯಾಮ್ ತಾಡಯತ್ ಪುತ್ರೋ, ಮಗುವಿನ ಮನುಷ್ಯ ತಾಯಿಯನ್ನು ಮಗು ಗರ್ಭದಲ್ಲಿದ್ದಾಗ ಒಂದು ರೀತಿ ಬೇರೆ, ಗರ್ಭದಲ್ಲಿದ್ದ ಮಗು ಕಾಲಿಂದ ಒದಿತಿದ್ದೆಲ್ಲ ಮಾಡ್ತದೆ. ಪ್ರಸವ ಆಗಿ ಹೊರಗೆ ಬರುವಾಗ ಕೂಡ ಕಾಲು ಹೊರಗೆ ಬಂದು ಬಿಟ್ಟು ತಾಯಿ ಡಬಲ್ ವೇದನೆ ಆಗುತ್ತೆ. ಪಾದಾಭ್ಯಾಮ್ ಜನೇತ್ ಪುತ್ರ ಅಂತಾರೆ. ಜನ್ಮ ಆಗುವ ಕೂಡ ಏನಾದರೂ ಕಾಲು ಹೊರಗಡೆ ಬಂದು ಗರ್ಭಾಶಯದಿಂದ ಬರುವಾಗ ಬಂದರೆ ತಾಯಿ ಎಷ್ಟು ನೋವಾಗ್ತದೆ. ಒಂದು ಮುಳ್ಳು ತೆಗೆದ್ರೆ ಎಷ್ಟು ದುಃಖ ಆಗ್ತದೆ ನಮಗೆ. ಅಂಥದ್ದು ಶರೀರ ಹೊರಗೆ ಬರಬೇಕಲ್ಲ, ಶರೀರದಿಂದ ಶರೀರ ಹೊರಗೆ ಬರಬೇಕು. ತಾಯಿಗೆ ಅಷ್ಟು ನೋವನ್ನು ತಾಯಿ ತಡ್ಕೊಂಡು ಆ ಒಂದು ದುಃಖಕ್ಕೆ ಉಪಶಮನ ಇಲ್ಲ. ಆದರೆ ಜನಿತ ಪಾಪನೇ ಋಣ ಇವತ್ತಿರ್ತಾ ಇದೆ. ಒಂದೊಂದು ಪಿಂಡಗಳು ಇಡೋ ಮೂಲಕವಾಗಿ ಯಾರ್ಯಾರು ಮಾಡ್ತಾರೋ ಅವರೆಲ್ಲರದ್ದು ಋಣ ಮೋಚನೆ ಆಗ್ತದೆ. ಆದರೆ ಎಲ್ಲ ಋಣ ತೀರ್ತು ಮುಗಿದೋಯ್ತು, ಈ ಜನ್ಮದ್ದು ಸಾರ್ಥಕತೆ ಆಯಿತು, ಇನ್ನೇನು ತಾಯಿಗೋಸ್ಕರ ಏನು ಮಾಡಬಾರ್ದು ಅಂತ ಅನ್ನೋದು ಕರ್ತವ್ಯ ಅಲ್ಲಕ್ಕಿಂತ ಪ್ರತಿ ವರ್ಷ ಮಾಡೋದಕ್ಕೆ ಕರ್ತವ್ಯ ಮಾಡಲೇಬೇಕು. ಇಲ್ಲಿ ಒಂದು ಮಾಡೋದು ಪ್ರಧಾನವಂಥದ್ದು ತಾಯಿ ಒಂದು ಉಪಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಇದೇ ರೀತಿಯಾಗಿ ಪಾದಾಭ್ಯಾಮ್
ತಾಡೆಯದ ಪುತ್ರ, ಮಗು ಇದ್ದ ಮನುಷ್ಯ ತಾಯಿನ ಮಗು ತುಳಿತದೆ, ಒದಿತದೆ, ಕಣ್ಣಲ್ಲಿ ಬಟ್ಟೆ ಹಾಕೋದು, ಕೂಲ್ ಜಗ್ಗೋದು, ಒಂದು ಸುಖ ಊಟ ಮಾಡಿ ನಿದ್ದೆ ಮಾಡಿಸ್ಕೊಡೋದು ಎಲ್ಲ ಕೂಡ ಥರದ ತಾಯಿ ಮಗು ಅಪಚಾರ ಮಾಡ್ತವೆ, ಆ ಥರ ತೊಂದರೆ ತಾಯಿ ಕೊಡ್ತದೆ. ಅದೆಲ್ಲ ಕೂಡ ತಾಯಿ ಸಹನೆ ಮಾಡಿಕೊಂಡು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಇಡು ಒಂದೊಂದು ಪಿಂಡಗಳಿಂದ 16 ಪಿಂಡ ಪ್ರಧಾನಗಳಲ್ಲಿ ಇಡಿಸ್ತದೆ. ಆ ಒಂದೊಂದು ಪಿಂಡಗಳನ್ನು ತಿಂಗಳದ್ದು ಮಾಸಗಳಲ್ಲಿ ದಿನಗಳಲ್ಲಿ ತಾಯಿಗೆ ಏನೇನು ಹಂತವಾಗಿ ಏನು ದುಃಖಗಳಾಗಿದೆ, ಶ್ರಮ ಆಗಿದೆ, ಅದೆಲ್ಲ ಕೂಡ ಇಡು ಒಂದೊಂದು ಪಿಂಡಗಳದೆಲ್ಲ ದುಃಖ ನಿವೃತ್ತಿ ಆಗ್ತದೆ. ಆ ದುಃಖದಿಂದ ಒಂದು ಪಾಪ ನಿವೃತ್ತಿ, ದುಃಖ ನಿವೃತ್ತಿ ಆಗೋದಾಗುವುದಿಲ್ಲ. ತಾಯಿ ಶ್ರಮ ಪಟ್ಟಿದ್ದಾಳೆ. ಹಾಗೆ ಮುಂದೆ ಹೇಳ್ತಾರೆ, ಶುದಯ ಪೀಡಿತೆ ಪುತ್ರೆ ಅನ್ನಮ್ಮಾದ ಪ್ರಚಿತಿ. 16 ಪೀಡಿಗಳು ಕೂಡ ಸ್ವಯಂ ಪರಶುರಾಮದಲ್ಲಿ ಮಾಡಿ ಹೋಗಿದ್ದಾರೆ ಇಲ್ಲಿ ಕಾರ್ಯ. ಹಾಗೆ ತಾಯಿ ಒಂದೊಂದು ಹಂತವಾಗಿ ಮಗುವನ್ನು ಬೆಳೆಸುವಾಗ ಎಷ್ಟು ಕಷ್ಟಪಟ್ಟಿದ್ದಾಳೆ. ಮನೆಯಲ್ಲಿ ಪದಾರ್ಥ ಹಿಂದಿನ ಕಾಲಕ್ಕೆ ಬಹಳ ಕಡು ಬಡತನ, ಅದಲ್ಲೂ ಕೂಡ ತಾಯಿ ಎದ್ದು ಕೂಡ ಮಕ್ಕಳಿಗೆ ಉಪವಾಸ ಮಲಗಿಸಿಲ್ಲ. ಹಾಗಾಗಿ ಯಾರಾದರೂ ಪಕ್ಕದ ಮನೆ ಹೋಗಿ ಇರೋದು ಕೆಲಸಗಳು ಮಾಡಿ, ಭತ್ತವನ್ನು ಕೊಟ್ಟು ಅಥವಾ ಏನಾದರೂ ಒಂದು ಹಿಟ್ಟು ರುಬ್ಬುವುದು ಮಾಡೋ ಕೆಲಸಗಳನ್ನ ಮಾಡಿ ತಂದು ಧಾನ್ಯಗಳು ತಂದು ಮಕ್ಕಳಿಗೆ ಅಡುಗೆ ಮಾಡಿ ಹಾಕಿದ್ದಾಳೆ. ಈ ತಾಯಿ ಎಂದಿಗೂ ಕೂಡ ಮೊದಲೇ ಪಂಕ್ತಿ ಊಟ ಇಲ್ಲ ಹೆಣ್ಮಕ್ಳಿಗೆ. ತಾಯಿ ಎಂದಿಗೂ ಕೂಡ ಮಕ್ಕಳಿಗೆ ಬಡಿಸಿ, ಗಂಡನಿಗೆ ಬಡಿಸಿ, ಅತ್ತೆ ಮಾತ್ರ ನೋಡಿಕೊಂಡು ಎಲ್ಲರೂ ಬಡಿಸಿ ಕೊನೆಗೆ ತಾನು ಉಳಿದೋದ್ರಲ್ಲಿ ಅದು ಹೊತ್ತಿದ್ದು ಹೊಲಿಸಿದ್ದು ಹೆಂಗೆ ಅದನ್ನು ತಾಯಿ ಊಟ ಮಾಡ್ತಾಳೆ. ಹಾಗೆ ಆ ತಾಯಿಗೆ ಅಷ್ಟು ಶ್ರಮ ಆದರೂ ಕೂಡ ತಾಯಿ ತನ್ನ ಆಹಾರ ನಿದ್ದೆಗಳೆಲ್ಲ ಅಲಕ್ಷ್ಯ ಮಾಡಿ ಶಿಶುಂಲಾಲೆ ಲಕ್ಷ್ಮ ಅಂದರೆ ತನ್ನ ಕಣ್ಣಿನ ರೆಪ್ಪೆಯಲ್ಲಿ ಧೂಳು ಬೀಳಕ್ಕೆ ಮುಂಚೆ ಕಣ್ಣು ಮುಚ್ಚುವಂತೆ ಹಾಗೆ ತಾಯಿ ಮಗುವನ್ನು ರಕ್ಷಣೆ ಮಾಡ್ತಾಳೆ. ಸಕಾಲಕ್ಕೆ ಆಹಾರ, ಊಟ, ನಿದ್ದೆ ವ್ಯವಸ್ಥೆ, ಪ್ರತಿಯೊಂದು ಕೂಡ ಸ್ನಾನ, ಭೋಜನ ಪ್ರತಿ ತಾಯಿ ಎಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ತಾಯಿ ಮಾಡ್ತಾಳೆ. ಹಾಗೆ ಆ ತಾಯಿಗೆ ಒಂದು ಉಪಕಾರಕ್ಕೆ ಇಡು ಒಂದೊಂದು ಪಿಂಡಗಳದೆಲ್ಲ ಒಂದು ದುರ್ಣತೆ ಇರ್ತಾ ಇದೆ. ಮುಂದೆ ಹೇಳ್ತಾರೆ, ಯಮದ್ವಾರೆ ಪಥೇ ಘೋರೆ ಪಥಿ ಮಾತುಶೋಚನಂ. ಏನಾದರೂ ಮಕ್ಕಳು ಕುಮಾರ್ಗದಲ್ಲಿ ಹೋಗಿ ಕೆಟ್ಟ ಮಾರ್ಗಕ್ಕೆ ಹೋಗಿ ಏನಾದರೂ ಮಾಡಬಾರ್ದು ಮಾಡಿ ಕುಡಿಬಾರ್ದು ಕುಡ್ತೀವಿ ತಿಂದರೆ ಪಿತೃಗಳ ನರಕ ಬೀಳ್ತಾರತ್ತೆ. ಹಾಗೆ ಅಥವಾ ಆ ಪೂರ್ವಜರ ಆ ತಾಯಿಯ ಜನ್ಮಾಂತರ ಏನೋ ಕರ್ಮಗಳು ಭಾಳ ಘೋರ ಆಗಿದ್ದು ಅಂತಂದರೆ, ಅಥವಾ ಆ ಜೀವಿಯ ಕರ್ಮಗಳು ಹೇಗಿದ್ದರೆ ಏನಾದರೂ ಯಮ ದ್ವಾರವನ್ನೇ ಮುಟ್ಟಿರೋದಿಲ್ಲ, ಒಳಗಡೆ ಹೋಗೋದು ಆ ಯಮ ದ್ವಾರದಲ್ಲಿ ಬಿದ್ದಿದ್ದು ಅಂಥರಲ್ಲೂ ಉದ್ಧಾರ ಇಲ್ಲಿಡು ಒಂದೊಂದು ಪಿಂಡಗಳಿಂದ ಅದೆಲ್ಲ ವರ್ಣತಿರ್ತಂತ ಹೇಳ್ತಾರೆ. ಹೀಗಾಗಿ ಇದು ತುಂಬ ದೊಡ್ಡ ಕ್ಷೇತ್ರ, ಒಂದು ತತ್ವಜ್ಞಾನ ಪ್ರಸಾರ ಮಾಡತಕ್ಕಂಥ ಸ್ಥಳ. ಇನ್ನು ಅದೇ ರೀತಿಯಾಗಿ ತತ್ವೋಪದೇಶ ಪಡೆದು ತಾಯಿಗೆ ಮಗನಾದವನು ಭಗವಂತ ಮಗನಾಗಿ ಅವತಾರ ಮಾಡಿದಾಗ ಏನು ಮಾಡಬೇಕು ಅಂತ ಕರ್ತವ್ಯ. ಕೇವಲ ತಂದೆ ತಾಯಿಗಳಿಂದ ಕೇವಲ ತಿನ್ನುವ ಉಣ್ಣು ವಸ್ತು ತೆಗೆದುಕೊಂಡು ಶರೀರ ಪುಷ್ಟಿ ಬೆಳೆಸ್ಕೊಂಡು ಕೇವಲ ದುಡ್ಡು ಅರ್ಜನೆ ಮಾಡಿ ಇದು ಮಾಡಿಕೊಂಡು ಸುಖ ಭೋಗಿಸೋದಕ್ಕಿಂತ ಅವ್ರಿಗೆ ರಿಟರ್ನ್ ಕೊಡ್ತಕ್ಕಂಥದ್ದು ಜೀವಿತಾವಧಿಯಲ್ಲಿ ತಾನು ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಿ ಜ್ಞಾನಾರ್ಜನೆ ಮಾಡಿ ಬಂದು ತಂದೆ ತಾಯಿ ಒಪ್ಪಿಸಬೇಕು ಅಂಥೇಳಿ ಭಗವಂತ ಇದೇ ತೋರಿಸ್ಕೊಟ್ಟಿದ್ದಾನೆ. ಇದೇ ರೀತಿಯಾಗಿ ತಾಯಿಯ ಕಾರ್ಯವನ್ನು ಕೂಡ ಮಗನಾದವನು ವಿಹಿತವಾಗಿ ಯಾರಿಗೆ ತಾಯಿಯ ಮಾತೃವಾಗಿ ಅವರೆಲ್ಲ ಬಂದು ಮಾಡತಕ್ಕಂಥ ಸ್ಥಳ ಇದು. ಇದರಿಂದ ಇಲ್ಲಿ ಮಹಾಸ್ವಾಮಿಗಳವರು ಉತ್ತರಾಮಠದ ಪರಮ ಪೀಠಾಧಿಪತಿಗಳು ಪರಮಹಂಸ ಪರಿವ್ರಾಜಕಾಚಾರ್ಯ ಸ್ವಾಮಿಗಳವರು ಇಲ್ಲಿ ಉತ್ತಮವಂತಹ ಒಂದು ಸಂಸ್ಥೆಯನ್ನು ಒಂದು ಅಶನ ಹಾಗೂ ವಸತಿ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಇಲ್ಲಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ಮಹಾಸ್ವಾಮಿ ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ಸ್ಥಳಕ್ಕೆ ತ್ರಿಮತಸ್ಥರಿಗೂ ಕೂಡ ಅವಕಾಶ ಇದೆ. ಎಲ್ಲರೂ ಕೂಡ ಬಂದು ಇಲ್ಲಿ ಯಾರ್ಯಾರಿಗೆ ಮಾತೃಯೋಗ ಆಗಿದೆ ಅವರು ಮಾತೃವಿನ ಒಂದು ಉಪಕಾರದ ಸ್ಮರಣೆ ಮಾಡಿ ಮಾತೃ ಋಣವನ್ನು ತೀರಿಸಕ್ಕಂಥ ಕಾರ್ಯ ಮಾಡಬೇಕು. ಯಾರು ಮಾತೃಪಿತರು ಇದ್ದಾರೆ ಅವರು ಇಲ್ಲಿ ಒಂದು ಈ ಕ್ಷೇತ್ರದ ಸನ್ನಿಧಾನ ನೋಡಿಕೊಂಡು ಇಲ್ಲಿ ಜ್ಞಾನಭೂಮಿ ಇಲ್ಲಿ ಒಂದು ಬಿಂದು ಸರೋವರ ಸ್ನಾನ ಮಾಡಿಕೊಂಡು ಪುನೀತರಾಗಿ ಇಲ್ಲಿ ಏನಾದರೂ ಜಪತಪ ಅನುಷ್ಠಾನ ಮಾಡಿದ ಸಿದ್ಧಭೂಮಿ ಕೂಡ ಹೌದು. ಹಾಗೆ ಎಲ್ಲರೂ ಕೂಡ ಅವಕಾಶ ಇದೆ. ತಂದೆ ತಾಯಿ ಇದ್ದವರು ಅಲ್ಲಿ ಹೋಗಬಾರ್ದು ಹೀಗೆಲ್ಲ ಏನೋ ಹೇಳ್ತಿರ್ತಾರೆ, ಅದರಲ್ಲಿ ನಿಯಮಗಳಿಲ್ಲ. ಇಲ್ಲಿ ಒಂದು ಎಲ್ಲರೂ ಕೂಡ ಇಲ್ಲಿ ದರ್ಶನ ಹಾಗೂ ಸ್ನಾನಾದಿಗಳನ್ನು ಮಾಡ್ತಕ್ಕಂಥ ಅವಕಾಶ ಇದೆ. ಇಲ್ಲಿ ಭಗವಂತನ ವಿಶಿಷ್ಟವಂತಹ ಸನ್ನಿಧಾನ ಇಲ್ಲಿ ಇರೋದರಿಂದ ಇಲ್ಲಿ ಎಲ್ಲರೂ ಕೂಡ ಬರ್ಬೋದು. ಇದು ಅದೇ ರೀತಿಯಾಗಿ 4 ಹೆಸರು ಕ್ಷೇತ್ರಕ್ಕೆ ಧರ್ಮಾರಣ್ಯ, ಸಿದ್ಧಪುರ, ಮಾತ್ರಯ, ಶ್ರೀಸ್ಥಳ. ಮೊದಲನೇ 2 ಹೆಸರುಗಳು ಸಿದ್ಧಪುರ, ಸಿದ್ಧಿದಾನಾಮ ನದಿಯಾಗಿ ತಾಯಿ ಹರಿದು ಹೋಗಿದ್ದಾಳೆ. ಸಿದ್ಧಪುರ ಸಿದ್ಧಿ ಹೊಂದಿದ ಸ್ಥಳ. ಮಾತ್ರಯ ಅಂತ ಪರಶುರಾಮ ತಾಯಿ ಶ್ರಾದ್ದ ಮಾಡೋ ಸ್ಥಳ. ಇದೇ ರೀತಿಯಾಗಿ ಧರ್ಮಾರಣ್ಯ ಹೆಚ್ಚು ಋಷಿಗಳು ಮುನಿಗಳು ಜ್ಞಾನಿಗಳು ತಪಸ್ಸು ಮಾಡಿಸ, ಅದರಿಂದ ಧರ್ಮಭೂಮಿ ಧರ್ಮಾರಣ್ಯ ಅಂತ ಹೆಸರು. ಕೊನೆಯದ ಹೆಸರು ಶ್ರೀಸ್ಥಳ. ಇಲ್ಲಿ ಹಿಂದಿನ ಯುಗಗಳಲ್ಲಿ ಯಾವುದೋ ಒಂದು ಕಲ್ಪದಲ್ಲಿ ಇಲ್ಲಿ ಸಮುದ್ರ ಮಥನ ಆಗಿದ ಕ್ಷೇತ್ರ ಶ್ರೀಸ್ಥಳ. ಆದರೆ ಇಲ್ಲಿ ಹೆಚ್ಚು ಶ್ರಾದ್ದದ ನಿಯಮಗಳು ಜಾಸ್ತಿ ಇಲ್ಲ. ಇಂಥವ್ರು ಬರಬೇಕು, ಹಿಂಗೆ ಬರಬಾರ್ದು, ಈ ಥರ ನಿಯಮಗಳು, ಕೆಲವೊಂದು ಈ ಥರ ಅಡುಗೆ ಆಗಬೇಕು, ಹೀಗೆಲ್ಲ ತುಂಬ ಶ್ರಾದ್ದ ನಿಯಮಗಳು ಭಾಳ ಜಾಸ್ತಿ ಇರ್ತದೆ. ಅದು ಇಲ್ಲಿ ಹೆಚ್ಚು ನಿಯಮಗಳಿಲ್ಲ. ಹೀಗಾಗಿ ಅಷ್ಟು ಶುದ್ಧವಾದ ಪವಿತ್ರ ಸ್ಥಳದಲ್ಲಿ ಇಲ್ಲಿ ಭಗವಂತ ನೆಲೆಸಿದ್ದಾನೆ. ಪವಿತ್ರ ಭೂಮಿ. ಹಾಗೆ ಜನ್ಮಾಂತರ ಪುಣ್ಯದಿದ್ದರೆ ಒಂದು ಕ್ಷೇತ್ರ ಒಂದು ಮುಹೂರ್ತ ವಾಸ ಮಾಡೋ ಅಧಿಕಾರ, ಅದು ಒಂದು ಯೋಗ್ಯತೆ ಬರ್ತದೆ, ಒಂದು ಭಾಗ್ಯ ಸಿಗ್ತಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಉತ್ತಮ ಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಭಾಗ್ಯ ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ತೀರ್ಥಯಾತ್ರೆ ಮಾಡಬೇಕು ಅಂತ ಅನ್ನೋದು ಮುಖ್ಯವಾದಂತಹ ಒಂದು ಜೀವನದ ಪ್ರಧಾನ ಘಟ್ಟ. ಸಾಧನೆಗೆ, ತಪಸ್ಸಿಗೆ, ಅಧ್ಯಯನಕ್ಕೆ ಏನಾದರೂ ಹೋಗಬೇಕಾದ್ರೆ ಮೊದಲಿಗೆ ಶಾಸ್ತ್ರ ಹೇಳೋದಂದರೆ ಮೊದಲಿಗೆ ತೀರ್ಥಯಾತ್ರೆ ಮಾಡು. ತೀರ್ಥಯಾತ್ರೆ ಮಾಡೋದ್ರಿಂದ ನಿನ್ನ ಕಾಲಿನ ಒಂದು ಚರ್ಮ ಒಂದು ಸ್ವಲ್ಪ ಸವಿತದೆ. ಅಂದರೆ ಮನೆಯಲ್ಲಿ ಕೂತ್ಕೊಂಡಾಗ ಸುಖವಾಗಿ ಭೋಜನ ಮಾಡ್ತಾ ಆರಾಮಾಗಿರ್ತೀವಿ. ಮನೆಯಲ್ಲಿ ಹೊರಗಡೆ ಯಾತ್ರೆ ಮಾಡುವಾಗ ಕಾಲುಗಳಿಗೆ ಸ್ವಲ್ಪ ಎಲ್ಲ ಕಲ್ಲು ಮುಳ್ಳು ನಡ್ತದೆ. ಕೃಷ್ಣ ರಾಮ ಅಂತಂದರೆ ಮನಸ್ಸು ಬರ್ತದೆ. ಅದು ಅದೇ ರೀತಿ ಬಿಸಿಲು, ತಾಪಗಳ, ಥಂಡಿ, ಚಳಿ, ಏನೋ ಒಂದು ಪ್ರಕೃತಿಯ ವಾತಾವರಣದಿಂದ ಮನುಷ್ಯನಿಗೆ ಸ್ವಲ್ಪ
ಅನ್ಕಂಫರ್ಟೇಬಲ್ ಅಂದರೆ ಏನಪ್ಪ ಮನೆಯಲ್ಲಿ ಸುಖವಾಗಿದ್ದೆ ಅಂತ ಅನ್ನೋದನ್ನು ಮರೀಲಿಕ್ಕೆ ಸ್ಥಳ. ಯಾಕಂತಂದರೆ ಸುಖವಾಗಿದ್ದ ಮನುಷ್ಯನಿಗೆ ದೇವರ ಸ್ಮರಣೆ ಬರೋದಿಲ್ಲ. ಸ್ವಲ್ಪ ದುಃಖದ ಒಂದು ತರುಣ ಸ್ವಲ್ಪ ಮಿಶ್ರಣ ಆದರೆ ಆವಾಗ ಮನುಷ್ಯನಿಗೆ ದೇವರಲ್ಲಿ ಭಕ್ತಿ ಬರ್ತದೆ. ಹೀಗಾಗಿ ಈ ತೀರ್ಥಯಾತ್ರೆ ಮಾಡೋಕ್ಕೂ ಅಂತ ಅನ್ನೋದು ಪ್ರಧಾನವಂತಹ ಒಂದು ಸಾಧನೆಗೆ ಮೊದಲ ನಿಯಮ ಹೇಳ್ತಾರೆ. ಅದರಿಂದ ದೊಡ್ಡ ಕ್ಷೇತ್ರ ಬಿಂದು ಸರೋವರ ದೇವರ ಕಣ್ಣೀರು ಸಹ ನಿರ್ಮಾಣ ಆಗಿದೆ. ಇದೇ ರೀತಿ ಕಪಿಲ ಪರಮಾತ್ಮ ಅವತಾರ ಮಾಡೋ ಸ್ಥಳ, ತಾಯಿ ಉಪದೇಶ ಮಾಡಿಸೋದ್ರಿಂದ ಈ ಸ್ಥಳ ಅತ್ಯಂತ ಸಂದರ್ಶನೀಯವಂಥದ್ದು, ಪ್ರೇಕ್ಷಣೀಯವಂಥದ್ದು ಹೇಳ್ತಾ ಮಧ್ವಾಂಸ ಕೃಷ್ಣಾರ್ಪಣ ವಸ್ತು ಸರ್ವಸೇವಾ ಮಧ್ವಾಂಸ ಕೃಷ್ಣಾರ್ಪಣ ವಸ್ತು. ಪ್ರೀತೋಸಿ ಮಾಪತೆ ವ್ಯಾಸ ಇದಕ್ಕೇನಾಪಿ ಕರ್ಮಣ ಕುರುಮಾಂ ಮಧ್ವಶಾಸ್ತ್ರ ಸದಾವೃತ್ತಿರತಂ ಹರೇ. ಶ್ರೀಕೃಷ್ಣಾರ್ಪಣ ವಸ್ತು.